ಯಾವ ಇದೆ ಸೋಲಾಪುರ ಸಿದ್ದರಾಮೇಶ್ವರ ಎಟ್ಟರ ದಿವಸ ಕೆರೆ ಹೊಡಿತಿದ. ಹೌದು ಹೌದು, ಆ ಕೆರೆಗೆ ನೀರಿದ್ದಿತ್ತಿಲ್ಲ. ನೀರಿದ್ದಿದ್ಲು ಪುಣ್ಯಾತ್ಮ. ಇದೇ ಬರಗಾಲ ಸಿದ್ಧ ಬಂದು ಆ ಕೆರೆಗೆ ನೀರು ಕೊಟ್ಟು ಈಗ ಸದ್ಯ ಬರಗಾಲ ಸಿದ್ದಂದು ಅಲ್ಲಿ ಗುರುತ ಐತಿ, ಪವಾಡನು ಐತಿ. ಹೌದು ಹೌದಪ್ಪ ಹೌದು. ಇದನ್ನ ಮುಗಿಸಿ ಏನು ಮಾಡಿದ ಅದೇ ಸಿದ್ದರಾಮೇಶ್ವರ ಆ ಬರಗಾಲಿ ಸಿದ್ಧ ಕೂಡಿ ಕಲ್ಯಾಣ ಪಟ್ಟಣದೊಳಗೆ ಹೋಗಿ ಅಲ್ಲಿ ಅನೇಕ ಪಾವಡಗಳನ್ನು ಮಾಡ್ಯಾರ. ಹೌದು ಹೌದು, ಇದನ್ನೆಲ್ಲ ಬಿಟ್ಟಿರಿ. ಹಿಂದೆ ಅದು ದಂಡಿಗೆ ಹಚ್ಚಲಿಲ್ಲ. ನೀವೇನು ಕಸ ತೆಗಿಲಿಕ್ಕೆ ಬಂದಿರಿ ಮಾರಾಯ? ನನಗನಿಸ್ತದ. ಯಾಕಂದ್ರೆ ನೀವೇ ಹೇಳಿರಿ ಪಾವಾಡಗಳನ್ನ ಏನೇನು ಮಾಡ್ಯಾರ. ಎರಡು ಮ್ಯಾಲಿನವ್ರು ಅಗದಿ ಸಿದ್ಧರ ಕತಿ ಭಾಗ ಹೇಳ್ಕೊತ ಹೋಗೋದಂತ ಹೇಳಿವಿ. ಆ ವಿಷಯ ಅದಕ್ಕೆ ಸವಿನಯದ ಪ್ರಾರ್ಥನೆ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಈಗಾಗಲೇ ಸಿದ್ಧರ ಸೇವಾ ಅಚ್ಚುಕಟ್ಟುದಿಂದ ಸಾಗಿ ಬಂದತ್ತಮ್ಮ. ಹೌದಪ್ಪ ಹೌದು. ಇನ್ನ ಸುರ್ವಿನ ಸಂಧಿಗೆ ನಮ್ಮ ಮಾಧುಮಾರಿ ಅವರು ಹೇಳಿದ್ರು. ಏನ್ ಹೇಳಿದ್ರಪ್ಪ? ಅತ್ತಿ ಸೊಸಿ ಗುರುವ ಶಿಷ್ಯರು ಶಿವಶಕ್ತಿ ಅವು ಏನು ಬ್ಯಾಡಿಲ್ಲಿ. ಪ್ರಯತ್ನ ಪ್ರಾರಬ್ಧ ಕೊಡುದು ತಗೊಳುದು ಹೌದು ಹೌದು, ಮಾಡುದು ಇಡುದು ಹೌದು ಹೌದಪ್ಪ. ಇಂಥವೇನು ಬ್ಯಾಡ ಬ್ಯಾಡ. ಸಿದ್ಧರ ಚರಿತ್ರ ಏನೇನು ಪಾವನೆಗಳು ಮಾಡ್ಯಾರ, ಏನೇನು ಕೀರ್ತಿಗಳು ಮಾಡ್ಯಾರ, ಮಾಳಿಂಗರೇನು ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ಹೌದು ಹೌದು ಶಿಷ್ಯರಾಗಲಿ ಇದನ್ನೇ ನಡಿಬೇಕಾಗದ. ಎರಡು ಇವು ಮಠಮನಿ ಮ್ಯಾಳದವ. ಹೌದಪ್ಪ ಹೌದು. ಅದಕ್ಕೆ ಹಲ್ಲಾರು ಚಿಲ್ಲಾರಿ ಏನು ಬೈದಾಡು ಮ್ಯಾಳಗಳ ಅಲ್ಲಂತ ಹೇಳಿ ಅವರು ಸುರ್ವಿನ ಸಂಧಿಗೆ ಅಲೌನ್ಸ್ ಮಾಡೋದ ಪ್ರಕಾರ ನಾವೇನು ಅದನ್ನ ಕಡೆ ಹೋಗಲಾರ್ದೆ ಸಿದ್ಧರ ಚರಿತ್ರ ತಿಳಿದ ಮಟ್ಟಿಗೆ ಹೇಳುತ್ತಾ ಬಂದೀವಿ. ಹೌದು. ಅದಕ್ಕೆ ಬರಗಾಲ ಸಿದ್ಧನ ಪವಾಡ ಅನಿಕೆ ಎಷ್ಟು ಮಾಡ್ಯಾನ ಅಷ್ಟು ಹೇಳದ ಕೂಡಲೇ ಹೇಳಿದ್ರು ನಮ್ಮ ಮಧುಮಾರ ಅವರು. ಏನ್ ಹೇಳಿದ್ರಪ್ಪ? ಆಗಾಲಿ ಸುರುವಿಗೆ ಹೇಳಿದ್ರು ಅವ್ರಿಗೆ ಉಡ್ಚಿಲ್ ಕೊಟ್ಟಿದ್ದೀವತ್ತ. ಮತ್ತು ಹೇಳಿದ್ರು ಉಡ್ಚಿಲ್ ಕೊಟ್ಟಿದ್ದೀವಿ, ಅವ್ರಿಗೆ ಹೆಂಗೆ ಬಿತ್ತಾರ ಹಂಗೆ ನೋಡೋಣ ಅಂತ ಹೇಳ್ಯಾರ. ಹೌದಪ್ಪ. ನಿಧಾನ ನಾವು ಬೆತ್ಕೋತ ಹೊಂಟಿವಪ್ಪ ಅಂದ್ರೆ ನಿಧಾನ ಹುಲಿ ಮ್ಯಾಗ ಮಣ್ಣು ಹಾಕೋ ಕೆಲಸ ಮಾಡ್ಬೇಕಿಲ್ಲ ನೀವು. ಇಲ್ಲ ಇರ್ಲಿ, ನಾವು ಬೆತ್ತು ಕೆಲಸ ಮಾಡಿದ್ರೆ ನಿಧಾನ ಬಳಸಲ್ಲ. ಗುಂಪು ಹಚ್ಚಿ ಹೊಡ್ಲಿಕ್ಕರು ಬಿಡ್ರಿ. ಹೌದು. ಆ ಹುಲ್ಲಿನ ಮೇಲೆ ಮಣ್ಣು ಹಾಕಟ್ರೆ ಕೆಲಸ ಮಾಡಿದ್ರೆ ಪಗಾರ ಕೊಡ್ಬೇಕಾಗ್ತದ ಮುಂಜಾನೆ. ಹೌದಪ್ಪ ಹೌದು. ಯಾಕೆ ಮಾತು ಹೇಳ್ಬೇಕಾಗದ? ಅವರು ಸ್ವಲ್ಪ ಎಲ್ಲಿಗೆ ಹೋಯ್ದು ಬರಗಾಲ ಸಿದ್ಧನ ಪಾವಡ ಬಿಟ್ಟಿದಪ್ಪ ಅಂತ ಕೇಳಿದ್ರೆ ಆ ಮುತ್ತನ ಆಶೀರ್ವಾದ ಪಡ್ಕೊಂಡು ಚಿತ್ತಿನಾರಾಯಣಪುರ ಘಾಮ ಹೊಡಿದಂತೆ ಬಿಟ್ಟು ಮುಂದೆ ಅನೇಕ ಪಾವಡಗಳನ್ನು ಮಾಡುತ್ತೆ. ಎಲ್ಲಿ ಭಂಡ್ರ ಕೌಟಕ ತಂದು ಮುಂದೆ ಭಕ್ತಿಗೆ ಒಲತ್ತು ಕಸಿಗೆ ಗ್ರಾಮದಲ್ಲಿ ನಡೆದಂತ ಹೇಳಿ ಇಷ್ಟೇ ಇಲ್ಲಿಗೆ ಬಿಟ್ಟಿವಿ. ಹೌದಪ್ಪ. ಮತ್ತೆ ಇದಕ್ಕ ಹಿನ ನಡುವ ಐತೆಲ್ಲ ಹೇಳ್ಬೇಕಾಗಿದ್ರಿ ನೀವು. ಇಲ್ಲ ಒಂದ್ ನಾಲ್ಕೆರಡು ಮಾತನ್ನ ಹೇಳಬೇಕಾಗಿತ್ತು ಬರಗಾಲ ಸಿದ್ಧನ ಕತಿ ಸಾರ. ಇದಕ್ಕ ನಡುವೆ ಏನಿತ್ತಪ್ಪ ಅಂತ ಕೇಳಿದ್ರೆ ಯಾವ ಇದೆ ಸೋಲಾಪುರ ಸಿದ್ದರಾಮೇಶ್ವರ ಎಟ್ಟರ ದಿವಸ ಕೆರೆ ಹೊಡಿತಿದ. ಹೌದು ಹೌದು, ಆ ಕೆರೆಗೆ ನೀರಿದ್ದಿತ್ತಿಲ್ಲ. ನೀರಿದ್ದಿದ್ಲು ಪುಣ್ಯಾತ್ಮ. ಇದೇ ಬರಗಾಲ ಸಿದ್ಧ ಬಂದು ಆ ಕೆರೆಗೆ ನೀರು ಕೊಟ್ಟು ಈಗ ಸದ್ಯ ಬರಗಾಲ ಸಿದ್ದಂದು ಅಲ್ಲಿ ಗುರುತ ಐತಿ, ಪವಾಡನು ಐತಿ. ಹೌದು ಹೌದಪ್ಪ ಹೌದು. ಇದನ್ನ ಮುಗಿಸಿ ಏನು ಮಾಡಿದ ಅದೇ ಸಿದ್ದರಾಮೇಶ್ವರ ಆ ಬರಗಾಲಿ ಸಿದ್ಧ ಕೂಡಿ ಕಲ್ಯಾಣ ಪಟ್ಟಣದೊಳಗೆ ಹೋಗಿ ಅಲ್ಲಿ ಅನೇಕ ಪಾವಡಗಳನ್ನು ಮಾಡ್ಯಾರ. ಹೌದು ಹೌದು. ಇದು ಅಲ್ಲದೆ ಮತ್ತೇನು ಮಾಡ್ಯಾನಪ್ಪ? ಯಾವ ಬಹಾದೂರ್ ಭಾಷೆಯಾಗ ಆ ಮುಸ್ಲಿಂ ಸಮಾಜದವನಿಗೆ ಬಹಾದೂರ್ ಭಾಷೆ 7 ಮಂದಿ ಹೆಂಡ್ರಾಗಿರು. ಹೌದು ಹೌದು. ನಿತ್ಯ 5 ಹೊತ್ತು ನೀರಿನ ಮ್ಯಾಗ ನಮಾಜ್ ಮಾಡ್ತಿದ. ಆದ್ರೂ ಸಂತಾನ ಇದ್ದಿತ್ತಿಲ್ಲ. ಹೌದಪ್ಪ ಹೌದು. ಅಂತ ಆ ಮುಸ್ಲಿಂ ಧರ್ಮದವನಿಗೆ ಬಹಾದೂರ್ ಭಾಷೆಯಾಗ 7 ಮಂದಿ ಹೆಂಡ್ರಿಗೆ 7 ಮಂದಿ ಗಂಡಸ ಮಕ್ಕಳು ಒಂದೇ ಹೊರಿಲಿ ಕೊಟ್ಟು ಮುಂದೆ ನನ್ನ ಬರಗಾಲಿ, ಬಡ ಬರಗಾಲಿ, ಛೋಟ ಬರಗಾಲಿ, ಹೌದು ಹೌದು, ಬರಗಾಲಿ ಅಂತ ಹೇಳಿ ಹಿಂಗ ನಾಮಕರಣ ಇಡಿಸಿ. ಹೌದಪ್ಪ. ಅದಕ್ಕೆ ನನಗೆ ಜರ ಸಂತಾನ ಕೊಟ್ಟಿದ್ರೆ ಏನು ಕೊಡ್ತಿ ಅಂತ ಕೇಳಿದಾಗ 7 ಒಂಟಿ ದಿರ್ಬೆ ಕೊಡ್ತೀನಿ ಅಂತ ಹೇಳಿ ಯಾರು ಆ ಭಾಷೆ ವಚನ ಕೊಟ್ಟಿದ್ದ. ಹೌದು ಹೌದು.
ಇವನಿಗೆ 7 ಮಂದಿ ಗಣಸು ಮಕ್ಕಳು ಕೊಟ್ಟದ ಪ್ರಕಾರ ಆಹಾ 7 ಒಂಟಿ ದಿರ್ಬೆ ಬರಗಾಲ ಸಿದ್ಧಗೆ ತಂದು ಕೊಟ್ಟ. ಹೌದು ಹೌದಪ್ಪ. ಅದೇ 7 ಒಂಟಿ ದಿರ್ಬೆವನ್ನು ತಂದು ಮುತ್ಯನ 4 ಮಠಗಳು ಒಂದೇ ರಾತ್ರಿ ಒಳಗೆ ಇದೇ ಬರಗಾಲ ಸಿದ್ಧ ಕಟ್ಟಿಸಿ ಅದು ಗುರುತಿಟ್ಟ. ಹೌದು ಹೌದು ಬಪ್ಪರ ಕಾಸೆ 7 ಕೊರಡಿ ಮಾಲ ಹೌದ್ ಅದು ಕಟ್ಟಿ ಇನ್ನೂ ಉಳಿತು. ಹೌದು ಹೌದಪ್ಪ. ಅವಾಗ ಮುತ್ತೆ ಹೇಳ್ದ, ಇದು ನನಗೆ ದಕ್ಕಂಗಲ್ಲ, ನಿನ್ನ ಕುಂಡಿ ಬಿಡೋಕೆ ಹಾಕೊಂಡು ಕುಂದ್ರ ಅಂದ. ಈಗ ಸತ್ತಾರ ಭೂಮಿ ಸೇರಾಡೋಣ ಕೊದಲಿಗೆ ನನ್ನನ್ನು ಬಂದಾಗ ಆ ಮಂಟಪ ಕಟ್ಟುವತನಾಗ ಅಲ್ಲಿ ಪಾಯ ತಗೊಂಡ್ರೆ ಪಾಯದಾಗ ಹೊಂಟಿತ್ತು. ಆದರೂ ಜೇನದ ಹುಳ ಹಾವ ಚೇಳಾಗಿ ಇದು ಮಾಡಿದ ನಾವು ಅಲ್ಲೇ ಇಟ್ಟು ಸರಿಸಿ ತಗೊಂಡಾರ. ಹೌದು ಹೌದಪ್ಪ ಹೌದು. ಆ ಶರಣದವ್ರಿಗೆ ಹೋಗಿ ಸದ್ಯ ಕೇಳಿದ್ರು ಅದು ಅದಾರ ಐತಿ. ಹೌದು ಹೌದು. ಮತ್ತು ಇದನ್ನೆಲ್ಲ ಬಿಟ್ಟಿರಿ ಇನ್ನ ಹಿಂದೆ ಅದು ದಂಡಿಗೆ ಹಚ್ಚಲಿಲ್ಲ. ಅನ್ಯ ನೀವೇನು ಕಸ ತೆಗಿಲಿಕ್ಕೆ ಬಂದಿರಿ ಮಾರಾಯ? ನನಗನ್ನಿಸ್ತದ. ಯಾಕಂದ್ರೆ ನೀವೇ ಹೇಳಿರಿ ಪಾವಾಡಗಳನ್ನ ಏನೇನು ಮಾಡ್ಯಾರ ಎರಡೂ ಮ್ಯಾಲಿನವ್ರು ಅಗದಿ ಸಿದ್ಧರ ಕತಿ ಭಾಗ ಹೇಳ್ಕೊತ ಹೋಗೋದಂತ ಹೇಳಿವಿ. ಹೌದು ಹೌದು. ಆ ವಿಷಯ ಅದಕ್ಕೆ ಅವ ಹಂಗ ಇವ ಹಿಂಗ ಅದು ಕಚ್ಚಾಡೋದು ಕಳೆದ್ರೆ. ಯಾಕಂದ್ರೆ ಅಣ್ತಮ್ಮರು ಒಂದೇ ತಾಯಿ ತಂದೆ ಮಕ್ಕಳಿದ್ದೇವೆ ಅಂತ ಮೊದಲಿಗೆ ಹೇಳಿರಿ. ಹೌದು ಹೌದಪ್ಪ. ಜಗಳ ಅದಕ್ಕೆ ಇರ್ಲಿ, ಅವ್ರ ಕಡೆದೆ ಬಂದತ್ತಮ್ಮ, ನಮ್ಮ ಕಡೆದೇನು ಬಂದಿಲ್ಲ. ಇನ್ನು ಅದು ಆಗಿ ಲಾಸ್ಟಿಗೆ 1-2 ಸಂಶಯ ಬಂದಂತ ಮಾತನ್ನ ಕೇಳ್ಯಾರ. ಏನು ಕೇಳ್ಯಾರಪ್ಪ ಅಂತ ಕೇಳಿದ್ರೆ, ಏನು ಕೇಳ್ಯಾರಪ್ಪ? ಮಾರೆಯವರು ಹಾಡ್ಯಾರ ಸತ್ಯಲ ಪಾಂಡವರ ಕೋಟೆ ಗೀಜಗನಹಳ್ಳಿ ಲಾಲಬಾಗದ ಹೂವ ನಾಗರವಾಣಿ ಶೀತಳ ಅಂತ ಹೇಳ್ತಾರೆ. ಹೌದು. ಮತ್ತೆ ಇಲ್ಲಿ ಬಂಬು ಒತ್ತಿನೂ ಹೇಳ್ತಾರೆ. ಯಾವ ಖರೆ ಅನ್ನುವಂತ ಮಾತು ಕೇಳ್ಯಾರ ಅವ್ರು. ಕೇಳ್ಯಾರಪ್ಪ ಕೇಳ್ಯಾರ. ನಾ ಎಲ್ಲಿ ಅದಿರಿ ಅಪ್ಪ ನೀವು? ನನಗನ್ನಿಸ್ತದ ಏನಾರ ಭವಿಷ್ಯವನ್ನ ಸುಮ್ಮನೆ ಮಸ್ಕರಿ ಮಾಡ್ಬೇಕಂತ ಹೇಳಿ ಕೇಳಕತ್ತೀರು. ಸುಮ್ ತಕ್ಕೋಬೇಕಂತ ಕೇಳತ್ತಾರೋ. ಅಲ್ಲ, ಸಣ್ಣ ಹುಡುಗರು ಸಹಿತ ಗೊತ್ತಾಗ್ತದ ಮಾತಾ. ಈ ಬಂಬು ಒತ್ತಿನ ಹಳದಾನ ನೀರ ಮಳದಾನ ಹೂವ ಇವು ನನ್ನ ತಲೆಯಾಗ ಬ್ಯಾಸರಿಗೆ ಓ ಮಳಪ್ಪ ನೀನು ಸೇವ ಸಾಕತ್ ಹೇಳಿ ಅಗಲೇನ ಸಂದರ್ಭದಾಗ ಹೇಳಿನ ಹಾಡು ಹೇಳಿದೇವಲ್ಲೋ ಮಾದೇವಕ್ಕ. ಅವ್ರೆಲ್ಲ ಹೊರಗಿದ್ರಲ್ಲ ಹಳ್ಯಾಗ. ಅದಕ್ಕೆ ಇವು ಬ್ಯಾಡ. ಹೌದು ಹೌದಪ್ಪ. ಇವು ಬ್ಯಾಡ ಅಂದಾಗ ಮಹಾಳಪ್ಪ ಹೇಳಿದ ಗುರುನಾಥ, ಸಂಜಾಲ ಸೇವಾಗಳು ಮುಂಜಾನೆ ಸೇವಾಕ ನಿನ್ನ ದಯ ಹಡದ ತಾಯಿ ತಂದೆ ಆಶೀರ್ವಾದ ಆ 3 ಲೋಕ ಮುಕ್ಕಣ್ಣ ಶಿವರನ್ನ ಕೃಪಾ ಹೊಂದಿದ್ರ ನೀ ಏನು ಬೇಡ್ತಿ ಅದನ್ನೇ ತಂದು ಈಡೇರಿಸ್ತೀನಿ ಮನಸ್ಸದಲ್ಲಿ ಕೈಯಕ್ಕೆ ವಚನ ಕೊಟ್ಟನ ಅಗಡ ಸಂಧಿಗಳಿನ ಇವು ಬ್ಯಾಡ ಬ್ಯಾಸರಾಗ್ಯಾವ ಅಂತ ಹೇಳಿ ಅವ್ರ ಕೇಳಿಸಿರಿ ಹೇಳ್ರಪ್ಪ ಏನಕ್ಕೆ ಹಾಡ್ರಿ ಗ್ಯಾಲಿ. ಅವು ಬ್ಯಾಸರ ಆದ ನಂತರ ಆ ಸತ್ತಾಳ ಪಾಂಡವರ ಕೋಟೆ ಒಳಗಿನ ಹೂಕಾಯಿ ಲಾಲಭಾಗದ ಹೂವು ನಾಗರಬಾಯಿ ಶೀತಾಳ ಬೇಡದಾಗ ಅವು ಯಾಕೆ ಬೇಡಬೇಕಾಗಿತ್ತು ಅಂತ ಕೇಳಿದರೆ ಮಾದೇವ ಮಾರಾಯರ ಎಷ್ಟರೇ ಹೂವಿಗೆ ಹೋದಂಥ ಸಿದ್ಧರು ಆ ಬಂದಿಖಾನಿ ಒಳಗಿದ್ದರು. ಹೌದು ಹೌದು. ಹೋದವ್ರು ಬಂದಿತ್ತಿಲ್ಲ, ಹೊಳ್ಳಿ ಬಂದಿತ್ತಲ್ಲ. ಇದೇ ಬೀರ ದೇವರಿಗೆ ಮಾಳಿಂಗರ ತಿರಕಾಲಿ ನ್ಯಾನಿ ಇದ್ರು, ಅವ್ರು ಬಂದಿ ಕಡಿಬೇಕಾಗಿತ್ತು. ಹೌದು ಹೌದು. ಮಾದೇವ ಚಿತ್ತ ಕೊಟ್ಟು ಕೇಳಿ ಈಗರೆ ಅದರ ಸಲುವಾಗಿ ಅಲ್ಲಿ ಹೋಕಾಯಿ ಬೀರ ದೇವರು ಬೇಡಬೇಕಾಗಿತ್ತು, ಮಾಳಿಂಗರ ತರ್ಲಕ್ಕೆ ಹೋಗ್ಬೇಕಾಗಿತ್ತು. ಅದು ಬಂದಿ ಬಿಡಿಸೋದು ಕಡೋದು ನಿಮ್ಗೆಲ್ಲರಿಗೆ ಗೊತ್ತದ, ಸಣ್ಣವ್ರಿಗೆ ಸಹಿತ ಗೊತ್ತದ. ನಮ್ಮ ಇಲ್ಲಿ ಇಂಗಳಿಗೆ ಸರ್ಗಳಿಗೆ ಗೊತ್ತದದು. ಹೌದು ಹೌದು. ಕತಿ ಭಾಗ ಎಲ್ಲರಿಗೆ ಕುಮಟಾದವ್ರಿಗೆ ಎಲ್ಲ ಹಿರಿಯರಿಗೆ ಗೊತ್ತದ ಕತಿ. ಈಗ ಗೊತ್ತದ ಇರ್ಲಿ. ಅದಕ್ಕೆ ಎಲ್ಲಿ ಹೂವ ಶೀತಾಳ ಬ್ಯಾಸರಾಗಿ ಅವತ್ತು ಹೇಳಿ ಅಲ್ಲಿದು ಬೇಡದಾಗ ಅದು ಇದು ಮೊದಲ ತಾಂದಕರಿ ಸತ್ತಾರಭೂಮಿ ಶರಣವನ್ನು ಎಲ್ಲಿ ಬೀಜಗುಂತಿ ಬಿರುದು ಮಡ್ಡಿ ಮ್ಯಾಗ ಭಾಗ್ಯ ದೊಡ್ಡಿ ಆಗ್ತದ. ಇಲ್ಲಿ ಶರಣೋಣ ಮಠದ ಗುರುವಿನ ಸೇವಾ ಮಾಡ್ತಾರೆ. ನೋಡಿನಿ ಹಾಡು ಹೇಳ್ರಪ್ಪ ಅವ್ರಿಗೆ. ಬಂಬು ಒತ್ತಿನ ಬಾಯನ ಹೂವ ಆ ನವಲಿ ಹಳದಾನ ಶೀತಾಳ ತಂದು ಇವು ಶೀತಾಳ ಮಾಡೋದು ಮೊದಲ. ಹಳದಾನ ನೀರ ಮಳದಾನ ಹೂವ ತಲೆ ಒಳಗ ಬ್ಯಾಸರಿಸಿ ಸೇವಾ ಸಾಕು ಅನಿಸಿ ಅದಕ್ಕೆ ಪದ್ಯದಲ್ಲಿ ಹಾಡಿದೆವು, ಕಥಾರೂಪದಾಗ ಹೇಳಿದೆವು ಖರೆ. ಹೌದು ಹೌದು. ಅದಕ್ಕೆ ತಿಳಿದೇ ಇಲ್ಲಂದ್ರೆ ಯಾನು ಹೇಳೋಣ ಅಂತ ಹಿಂಗಾಗ್ತದ. ಇನ್ನು ಅದು ಹಿಂದಿಂದ ತಂದದು ಅಲ್ಲಿದು ಏನು ಕೇಳಿದಂಥ ಪ್ರಶ್ನೆದ ಉತ್ತರ ನಮಗೆ ತಿಳಿದಷ್ಟು ನಮ್ಮ ಹಿರಿಯರು ಹೇಳದಷ್ಟು ಹೇಳಿವಿ. ಹೌದು ಹೌದಪ್ಪ. ಮತ್ತು ಹಿಂಗಿಲ್ಲ ಮಾರಾಯವ್ರ, ಇದು ಹಿಂಗದತ್ತ ಹೇಳಿ ಈ ಹಿರಿಯರ ಬಾಯಿಲಾಗಲಿ ನಮ್ಮ ಹಿರಿಯರ ಬಾಯಿಲಿ ಕೇಳಕ್ಕೆ ಮತ್ತೆ ಏನೋ ಕಂದಲ್ಗಾಯಿ ಮಾದು ಮಾರಾಯರು ನಮಗೆ ಹಿಂಗೆ ಕೇಳ್ಯಾರಪ್ಪ, ಇದು ಖರೆಯೋನು ಇದು ಖರೆಯತ್ತ ಮುಂದೆ ಸೋದ್ ಮಾಡೋಣಪ್ಪ. ಸೋದ್ ಮಾಡ್ಲಕ್ಕೆ ಚಾಲು. ಹೌದು ಹೌದು. ಇನ್ನೊಂದು ಕೇಳ್ಯಾರ್ತಮ್ಮ. ಮತ್ತೊಂದು ಏನು ಕೇಳ್ಯಾರಪ್ಪ? ಗುರುವ ಶಿಷ್ಯರದು
ಕಥಾಭಾಗ ಹಾಡಿರಿ ವರ್ಣನ ಮಾಡ್ಲಕತ್ತೀರಿ 3 ಸಂಜೆ ಹಿಡ್ದು ಹೌದ್ ಅಂತಾದು ಮಾಳಿಂಗರಾಯಗ ಬೀರದೇವರಿ ಏನು ಖೂನು ಕೊಟ್ಟಾನ ಹೌದು ಹುಲಿ ಅದಕ್ಕೆ ಅಂತ ಖೂನ್ ಏನು ಕೊಟ್ಟಾನ ಅಂತ ಕೇಳಿದ್ರೆ ಈ ನನ್ನ ಅಪ್ಪ ಸಿದ್ಧ ಮಾಳಿಂಗರಾಯ ಸತ್ಯಾಳ ಪಾಂಡವ್ರ ಕೋಟೆ ಒಳಗಿನ ಹೂಕಾಯಿ ಬೇಡ್ದ ಅಲ್ಲಿ ಹ್ಯಾಂಗ ಹಾದಿಗೆ ಹನುಮನ ಕಾವಲಿತ್ತು, ಬೀದಿಗೆ ಭೀಮನ ಕಾವಲಿತ್ತು, ಪಂಚ ಪಾಂಡವರ ಕಾವಲಿತ್ತು, ಹರು ಹಾವಿನ ಕಾವಲಿತ್ತು, ರಿಕ್ಕ ಚೇಳಿನ ಕಾವಲಿತ್ತು, ಕಟ್ಟಿರುವಿನ ಕಾವಲಿತ್ತು. ಹೂವಿಗೆ ಹೋದ ಸಿದ್ಧರೆಲ್ಲ ಬಂದಿಖಾನೆ ಒಳಗೆ ಬಿದ್ದಿದ್ರು. ಹೊತ್ತ ಮುಣಗುತ್ತಂದ್ರೆ ಹೊತ್ತು ಹೊಂಟಂಗೆ ಎಲ್ಲಲ್ಲಿ ಜ್ಯೋತಿ ಉರಿತಿತ್ತು. ಹೌದು ಹೌದು ಎಷ್ಟು ಬಂಧನಿತ್ತು ಅಂತ ಬಂಧನದೊಂದು ಹೂಕಾಯಿ ಬೇಡದಿದ್ದ ಯಾರು ಗುರುವ ಗುರು ಬೀರೇಶ್ವರ ಸಿದ್ಧ ಮಾಳಿಂಗರಾಯಗ ಬೇಡ್ಯಾನ. ಅಗಳೇ ಹೇಳಿನ ಬಂಗಾರ ಪತ್ತಾರಿ ಹಂಗ ಒರಿಗಲ್ಲಿಗೆ ಹಚ್ಚಿ ನೋಡ್ತಾನಲ್ಲ, ಇದೇನು ಚೊಕ್ಕ ಬಂಗಾರದು ಏನಿದ್ರಾಗ ಅರಗ ಮಿಕ್ಸ್ ಅದು ಹಂಗ ಬೀರದೇವ್ರ ಮಾಳಿಂಗರ ಒರಿಗಲ್ಲಿಗೆ ಹಚ್ಚಿ ನೋಡ್ಯಾನ. ಪರೀಕ್ಷೆ ಮಾಡಿ ನೋಡ್ಯಾನ ತರ್ತಾನ ಇಲ್ಲ ಬೇಡಿ ಆಹಾ ಮಾಳಿಂಗರಾಯ ಸಾಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಬೀಜ ಹೊಂತಿ ಬಿರದ ಮಡ್ಡಿ ಮ್ಯಾಗ ಭಾಗ್ಯದ ಸುಖವನ್ನು ನೋಡ್ಕೊಂಡು ಉಮದಿ ಹೊಳೆದಂಡಿಲಿ ಸಾಗಿ ಹೊಂಟಿದ ಗುರುವ ಪರೀಕ್ಷೆ ಮಾಡ್ಬೇಕೇನೋ ಕಚ್ಚಾದನ ಪಕ್ಕದನ ಅಂತೇಳಿ ತೇಜಿ ಹತ್ತಿ ಹೋಗಿ ಬೀರದೇವ್ ಮಾಳಿಂಗರಾಯ ಕೇಳ್ತಾನ. ಏನು ಕೇಳ್ತಾನ? ಎಲ್ಲೋ ಮಾಡಪ್ಪ ಆಹಾ ಏನೋ ಗಾಂಜಿದಿಂದಾಗ ಹೌದು ಹೌದು ಬೇಡಿದ ಆಹಾ ಸತ್ಯಾಳ ಪಾಂಡವ್ರ ಕೋಟೆ ಗೀಜನಹಳ್ಳಿ ಲಾಲಬಾಗದ ನಾಗರ ಬಯಸಿತಾಳ ಹೌದು ಹೌದಪ್ಪ ತಂದು ಸೇವಾ ಮಾಡೋದಕ್ಕಿಂತ ಹೆಚ್ಚಿಗಾಯ್ತು. ಆಹಾ ಇಲ್ಲಿಂದ ನಡಿಯಪ್ಪ ಮರಳಿ ತಿರುಗಿ ನಿನ್ನ ಸಲುವಾಗಿ 12 ಹಿಂಗ 3 ಪಟ್ಟು 36 ವರ್ಷ ತಪ ಮಾಡಿ ನಿನ್ನ ಪಡ್ಕೊಂಡಿನಿ. 700 ಸಿದ್ಧರಲ್ಲಿ ಬಂದಿ ಅದಾರ. ಹೌದು ಹೌದು ನೀನು ಒಬ್ಬ ಹೋಗಿ ಬಂದಿ ಖಾನೆ ಒಳಗೆ ಬಿದ್ದೆ. ನನ್ನ ಸೇವಕ್ಕೆ ಯಾರಿಲ್ಲಂಗ ಆದಿತ್ತು. ತಂದಕ್ಕಿಂತ ಹೆಚ್ಚಿಗಾಯ್ತು, ನಡಿ ತಿರುಗಿ ಹೋಗೋಣ ಅಂತ ಹೇಳ್ತೀನಿ. ಆಹಾ ಅವಾಗ ಮಾಳಪ್ಪ ಹೇಳ್ತಾನೆ, ಎಲ್ಲ ಗುರುನಾಥ ಏನ್ ಹೇಳ್ತಾನ? ಬಿಡ್ಲಾಕ ರಾಮರ ಬಾನದ, ತಿರುಗಲಾಕ ಕಾಮನ ಬೂದಿಲ್ಲ. ವಚನ ಕೊಟ್ಟಿನು, ವಚನಕ್ಕೆ ಜರ ಬಸ್ಟ್ ಆದ್ರೆ ನಾಳೆ ಕರಿಯೋದಾಗ ಸಿದ್ದೊಟ್ಟಿಗೆ ಬಟ್ಟ ಬರ್ತದ. ಕೊಟ್ಟಿದಿ ಶರೀರ ಹುಟ್ಟಿಸಿದಿ ಭಗವಂತ, ಈ ಶರೀರ ಮ್ಯಾಗ ಆಕಾಶ ಆಹಾ ಆದ್ರೆ ತಂದು ಸಿದ್ಧಿ ಆಗವ ಅಂತ ಹೇಳ್ಕಿರಂದ್ರ ಮುಂದಿಟ್ಟದ ಪಾದ ಹಿಂದಕ್ಕೆ ತಿರುಗಿಡಂಗಿಲ್ಲ ಅಂತ ಹೇಳದ. ಹೌದು ಹೌದು ಗುರು ಬೆಕ್ಕದ ಮಾಡಿದ್ರು ಮರಳಿ ಬರ್ಲಿಲ್ಲ. ಅವಾಗ ಶೆಟ್ಟಿನಿಂದ ಗುರುವ ಏನು ಮಾಡಿದ? ಹ್ಯಾಂಗ ಹೋಗ್ತಾನೆ, ಹೋಗಲಿ ಮಗ ನೋಡೋಣ ಅಂತ ಹೇಳಿ ಇಸದ ಮಳಿ ಕರೆದಿದ್ದ. ಹೌದು ಕಾರಿ ಹಳ್ಳ ಬೋರಿ ಹಳ್ಳ ವಿಸದ ಮಳಿ ಕರೆದಾಗ ಕಾರಿ ಬೋರಿ ಹಳ್ಳ ತುಂಬಿ ಬರ್ತಿತ್ತು. ಹಾವ ಚೇಳಿನ ತೆರಿ ಲೋಟ್ ಜಿಗಿತಿತ್ತು. ಹೌದು ಅಪ್ಪ ಕೈ ಹಾಕಿದ್ರೆ ಕೈ ಕಡಿಬೇಕು, ಕಾಲು ಹಾಕಿದ್ರೆ ಕಾಲು ಕಡಿಬೇಕು ಅಂದಾಗ ಆಹಾ ಅಂತದ್ರದೊಂದು ಪಾದ ತೊಯ್ಲಾರ್ದೆ ಪಾರಾಗಿ ಹಾಗೆ ಹೋಗಿ ಗಂಗಿ ತಾಯಿಗೆ ಚಾಜ ಕೊಟ್ಟು ಸಿದ್ಧ ಮಾಳಿಂಗರಾಯ ಅಲ್ಲಿದ ಹೂಕಾಯಿ ತಂದು ಗುರುವಿಗೆ ಭಕ್ತಿ ಮಾಡ್ಯಾನ. ಹೌದು ಅಪ್ಪ ಇದು ಅಲ್ಲದೆ ಇದು ಅಲ್ಲದೆ ಮತ್ತೇನ್ ಮಾಡ್ಯಾನಪ್ಪ? ಹುಲಿ ಹಾಲನ್ನು ಬೇಡಿದ್ದ. ಹೌದು ನೋಡ್ರಿ ಹುಲಿ ಹಾಲ ಹುಲಿ ಇಟ್ಟಿತೇನ್ರಿ ಮನುಷ್ಯಾಗ, ಅದು ಹೆಂಗಿಡ್ತು ಯಪ್ಪ? ಬರೇ ನೋಡಿದ್ರ ಅರಡಸ್ತದ. ಅದಕ್ಕೆ ಹುಲಿ ಹಾಲನ್ನು ಬೇಡಿದ. ಅದನ್ನು ಆ ಗುರುಬಿನ ಕೃಪಾನಿಂದ ಇದ್ರೆ ಭಗವಂತ ತಾಯಿ ತಂದೆ ಹೆಸರಿದ್ರು ಅದನ್ನು ತಂದು ಉಣಿಸ್ತಾನೆ ಅಂತೇಳಿ ಹಾರ್ತಿ ಲಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಶೋಧ ಮಾಡಿ ಹೌದು ಹೌದು ಹುಲಿ ಹಾಲನ್ನು ತಂದು ಕುರ್ವಿ ಉಣಿಸ್ಯಾನಪ್ಪ. ಉಣಿಸ್ಯಾನ. ಆಯ್ತೇನ ಗುರುನಾಥ ಅಂತ ಕೇಳ್ತಿದ ಮಾಳಪ್ಪ ಹಂಗೆ. ಆಹಾ ಹೆಣ ಒಂದು ಉಳಿದದು ಮಾಳಪ್ಪ ಅಂತ ಹೇಳ್ದ. ಆಹಾ ಅದಕ್ಕೆ ಹೊನ್ನೂರು ಮಠದಾಗ ಹೇಳಿ ನಿಮಗಿದು. ಹೌದು ಇನ್ನೂ ಒಂದು ಯಾನು ಉಳಿದದಂದ್ರೆ ಈ ಒಡ್ಡಿ ವಾಳಗ ಈ ಶೀಘ್ರ ತಳಿ ಮಾಯಿ ಮೂರ್ತಪ್ಪ ಕಂಚಿನ ಢೋಳ ಕೈ ತಾಳ ಸಾಲ ಸತ್ತಿಗೆ ಮೇಲೆ ಕಳಸ ಶಿವನ ಮನಿ ರಂಭಾ ಪಾತ್ರ ನಾಚಕಮ್ಮ ಮಾಡ್ಲಕ್ಕ ಗುರುವಿನ ಮುಂದ ಇದು ಬೇಕಂದಾಗ ಇದು ಎಲ್ಲಿ ಹಳ್ಳಿ ಹಸನಾವತಿ ಡಿಳ್ಳಿ ಭಾಷಾರ ಪಟ್ಟಣದಾಗ ಪರಮಾತ್ಮ ಸಿಕ್ಕ ಹೊಡೆದಿದ್ರ ಮ್ಯಾಗ ಹಾವಾಗಿ ಹರಿತಿತ್ತು, ಬೆಂಕಿಯಾಗಿ ಉರಿತಿತ್ತು, ಚೇಲಾಗಿ ಚಿಮತಿತ್ತು. ಜಕ್ಕಪ್ಪ ಮಾಳಪ್ಪ ಕೈ ಹಚ್ಚಿದ್ರೆ ಅವ್ರ ಕೈ ಸರಿ ಆಗ್ಬೇಕಂತೇಳಿ ಅದ್ರ ಮ್ಯಾಗ ಶಿವನ ಸಿಕ್ಕ ಇತ್ತು. ಹೌದಪ್ಪ ಹೌದು ಇದು ಹಳ್ಳಿ ಹಸನಾವತಿ ಡಿಳ್ಳಿ ಭಾಷಾರ ಪಟ್ಟಣದೊಂದು ಜಕ್ಕಪ್ಪ ಮಾಳಪ್ಪನ ಕೈ ಸರಿ ಆಗಿ ಮುಂದೆ ಜಕ್ಕಪ್ಪ ಮಾಳಪ್ಪ ತಂದು ಎಲ್ಲಿ ಒಂಬರು ಜಂಬುದು ಉಂಬಲಟ್ಟ ಹಣದಾಗ ನೆಲ್ಲ ಭುಯಾರದಾಗ ಇಟ್ಟಿದ್ರಿನ ಅವಾಗ ಗುರು ಬೇಡದ ನಾನು ಮುಂದೆ ವಾಲಗದ ಗರ್ಜನೆ ಮಾಡ್ಬೇಕಾಗದಂದಾಗ ಅಲ್ಲಿದ ವಾಲಗ ಶಿವಸ್ಥಾನ ತಂದು ಸಿರಡೋಣ ಮಠದಾಗ ಗರ್ಜನೆ ಮಾಡ್ಯಾರ. ಇದು ಅಲ್ಲಿದಿಂದ ನಾಡು ತುಂಬ ಮುಂದೆ ಹರಿಬೇಕಾರ ನಮಗೂ ಬಂದವು ನಿಮಗೂ ಬಂದವು ಎಲ್ಲರಿಗೂ ನಾವು. ಹೌದು ಹೌದು ನಮ್ಮಂತೆ ನಿಮ್ಮಂತೆಗೂ ಅವೀಗ ಇದು ಗುರುವೆಲ್ಲ ಇದನ್ನೆಲ್ಲ ಬೇಡ್ದಾಕರ ಇಚ್ಛಾ ಪೂರ್ಣ ಮಾಡ್ಯಾನ. ಲಾಸ್ಟಿಗೆ ಏನ್ ಮಾಡ್ಯಾನ ಗುರುವ ಯಾನು ಆಲವರ್ದ ಚಾಲ ಪರ್ದ ಕಡಿತಿದಲ್ಲ ಹೌದಾ ಬಂದಿಲ್ಲ ಅಂದ್ರ ಆಹಾ ಇವ ಯಾರಿಗೆ ಭಕ್ತಿ ಮಾಡ್ತಾನ ಮಾಡ್ಲತ್ತೇಳಿ ಗಂಚಿನ ಗುಮ್ಮಟ ಏರಿ ಮೇಲ್ ಮಾಡದ ಮ್ಯಾಗ ಏರಿ ಕೂತಿದ ಯಾರು ಬೀರದೇವರ. ಹೌದು ಹೂವ ಶೀತಾಳ ತಗೊಂಡು ಬರುವತನಾಗ ಆಹಾ
ಅದಕ್ಕೆ ಹೂವ ಶೀತಳ ತಗೊಂಡು ಬಂದು ಆ ಗುಡಿ ಒಳಗೆ ನೋಡಿಸ್ತಾನ ಭಗವಂತ ಮೇಲ್ ಮಂಟಪ ಮ್ಯಾಗ ಏರಿ ಕೂತಿದ್ದ. ಇವ ಕರಿಲಕ್ ಹೋದಾಗ ಇವ ಮುಂದೆ ಹೊಂಟು ಮುಣಸ್ಕೊಟ್ಟು. ಹೌದು ಹೌದು ಬೀರದೇವ್ರ ಬೇರೆ ನಾ ಮರಳಿ ಕರೆದಿನ ನನಗೆ ಬಂದಿಲ್ಲ ನಿನ್ನ ಸೇವೆ ಏನು ಮಾಡೋದು ಬೇಡ ಹೊಲ್ಲತ್ತೆ ಹೊಂಟ. ಅವಾಗ ಸಿದ್ಧ ಮಹಾಲಿಂಗರಾಯ ಮುಂಗ ಹಿಡುತ್ತರಿವಿ ಕೇಳ್ಯಾನ. ಕೇಳ್ಯಾನ ಗುರುನಾಥ ನಿನ್ನ ಸಲುವಾಗಿ ಮಕ್ಕಳ ಪರೋ ಬಿಟ್ಟಿನ ಮನಿಮಾರ ಪರೋ ಬಿಟ್ಟಿನ ಹೆಂಡ್ರ ಪರೋ ಬಿಟ್ಟಿನ ಸನ್ಯಾಸಿ ಬೆನ್ನು ಹತ್ತಿ ಸನ್ಯಾಸಿಯಾಗಿ ಈ ಪ್ರಪಂಚ ಒಟ್ಟುಳು ಮಾಡ್ಕೊಂಡು ಶರೀರ ಪರೋ ಬಿಟ್ಟಿನಿ. ಹೌದಾ ನನ್ನ ಹಸ್ತಿ ಎಲ್ಲ ಕುಡಿದು ಅಲ್ಲಾದ್ರೆ ನೀ ಮುಂದೆ ಹೋಗುದು ಇಲ್ಲಾದ್ರೆ ನಾ ತಂದದು ಬಾ ಹೂವ ಶೀತಳ ಭಕ್ತಿಗೊಳ್ಳೋದಂದ. ಹೌದು ಹೌದಪ್ಪ ಹೌದು. ಆಗಲಿ ಮಾಡಪ್ಪ ನನ್ನ ಕೈಲಿನ ಕುಡ್ದಾಗಲ್ಲ ಸೇವಾಗೊಳ್ತೀನಿ ಅಂದಾಗ ಹಿಂಗೆ ಸೇವಾಗಳು ಖರೆ ಇನ್ನೊಂದು ಮಾತಂತ ಹೇಳ ನಾಳೆಗ ಏನ್ ಹೇಳ ನಾ ಇಂಥ ಪರಿದಿಂದ ನಿನಗೆ ದುಡಿದು ಭಕ್ತಿ ಮಾಡ್ತೀನಿ. ಹೌದು ಹೌದು ನನಗೆ ಈ ಪರಿದಿಂದ ಕಾಡ್ತೀನಿ. ನಾಳೆಗೆ ನನ್ನ ಮಕ್ಕಳು ಏನ್ ಮಾಡ್ತಾವ ಒಂದು ಹುಚ್ಚದ ಒಂದು ಹುಳುಕದ ಒಂದು ಝಳಕ ಮಾಡಿ ಬಂದು ಭಕ್ತಿ ಮಾಡ್ತದ. ಹೌದು ಹೌದು ಒಂದು ಝಳಕ ಮಾಡ್ಲಾರ್ದೆ ಬರ್ತದ. ಹೌದು ಒಂದು ಮುಕ್ಕಳಿ ತಕೊಂಡು ಬರ್ತದ. ಒಂದು ಮುಕ್ಕಳಿ ತಗೊಂಡು ಬಂದು ಕರಿ ಸೇವಾ ಮಾಡ್ತದ. ಹೌದು ಹೌದು ಮುಂಜಾನೆ ಬಂದಿದ್ದಕ್ಕೆ ಚಂಜಾಳಿ ಇರ್ಲಿಕ್ಕಿಲ್ಲ, ಚಂಜಾಳಿ ಬಂದಿದ್ದು ಮುಂದೆ ಇರ್ಲಿಕ್ಕಿಲ್ಲ. ನನ್ನ ಮಕ್ಕಳ ಕೈಯಾಗ ಮುಗದಾಣ ಹಾಕಿರಿ ಎತ್ತಾಗಿ ಇರ್ತೀನಿ ಅಂದ್ರೆ ಹಿಡಿ ಅಂದ್ರೆ ಹಿಡಿಬೇಕು, ಹೊಡಿ ಅಂದ್ರೆ ಹೊಡಿಬೇಕು, ಕಡಿ ಅಂದ್ರೆ ಕಡಿಬೇಕು. ಹಂಗೆ ಇರ್ತೀನಿ ಅಂದ್ರೆ ವಚನ ಕೊಡು ಅಂತ ಹೇಳಿ ಹೌದು ಬೀರ್ ದೇವ್ರ ಕೈಲಿ ಶಿಷ್ಯ ಮಾಲಿಂಗರ ವಚನ ತಗೊಂಡನು. ಹೌದು ಅದೇ ಬೀರ್ ದೇವ್ರೀಗ ನನ್ನ ಅಪ್ಪ ಸಿದ್ಧ ಮಾಲಿಂಗರ ಕೂತು ಉಣ್ತಾನ, ಆ ಗುರು ದುಡಿದು ಹಾಕ್ತಾನ. ಹೌದು 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 ತಿರುಗಿ ತಂದು ಹಾಕ್ತಾನ. ನೀ ಕೇಳದಂತ ಗುರ್ತಿದು. ಹೌದು ಹೌದು ಹುಲಿ ಹೌದು. ಹಾ ಅದಕ್ಕೆ ಯಾರ ಪ್ರಶ್ನೆ ಕೇಳಿದಂತಾವು ಆ ನಮಗೆ ತಿಳಿದ ಮಟ್ಟಿಗೆ ನಾವ್ ಹೇಳಿದೆವು. ಹೌದು ಹೌದಪ್ಪ. ಇದಕ್ಕೂ ಇಲ್ಲ ಅಂದ್ರೆ ಅವ್ರಿಗೆ ಏನು ಹಾ ಹೇಳಬಹುದು. ಅವ್ರಿಗೆ ಏನೇನು ಗುರುತಿದ್ರು ಹಿಂಗೈತಪ್ಪ ಹಿಂಗೈತೆ ಅಂತ ಹೇಳಿದ್ರೆ ನಾವು ಆಗಲೇ ಹೇಳಿವಲ್ಲ. ಅದಕ್ಕೆ ಹಿಂಗೆ ಹೇಳ್ತಾರೆ ಇಂಥ ಕಲಾವಂತರು, ಇದು ಹಿಂಗೇನು ಹಿಂಗೆ ಕರಿಯತ್ತೆ ಇಷ್ಟೇ ಕೇಳೋರು. ಹೌದಪ್ಪ ಹೌದು. ಹಾ ಮುಂದಿನ ಸಂಧಿಗೆ ಮಹಾರಾಯರು ಹೇಳೋದು ಕರಿಟರ್ ಏನ್ಬೇಕು ಇಲ್ಲ ಒಪ್ಕೋಬೇಕು. ಹಾ ಅದೇ ಅಂದ್ರೆ ಒಪ್ಕೋಬೇಕಾರೆ ಇಲ್ಲಿದ್ರೆ ಅವ್ರದೊಂದು ಹಾದಿ ಹೇಳಿ ದೈವಿಕ ಪಠಿಸ್ಬೇಕು ಇಷ್ಟೇ. ಹೌದು ಹೌದಪ್ಪ ಹೌದು. ಮಾಡ್ತಾರೆ ಎಡ್ರೊಳಗೆ ಒಂದು ಏನ್ರ ಮಾಡ್ತಾರ ಅವರು ಒಂದು ಸಣ್ಣಂತ ಚಾಲನ ಹಾಡಿ ಇನ್ನು ವ್ಯಥಾ ಪ್ರಕಾರ ಒಂದು 5 ನುಡಿ ಚಾಲನ ಹಾಡಿ ಹೌದು ಹೌದು ಮುಂದೆ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋನು. ಹಿಂಗತ್ತೀರಿ ಯಾಕಿಲ್ಲ ಅವ್ರು ಸುಮ್ಮನೆ ಕೇಳ್ಕೊತೆ ಹೋಗಲ್ಲ, ನಮ್ಗೆ ತಿಳಿದಾಟ ನಾವು ಹೇಳ್ಕೊತ ಹೋಗೋಣ ನಮ್ಗೆ ಕರಿತೀವಿ ಹಿಂಗ. ಹಾಂ ರೀ ಅಂದ್ರೆ ನಮಗೆ ಬೆತ್ತು ಕೆಲಸ ಕೊಟ್ಟಾರ, ನಾವು ಬೆತ್ತಲ್ಲಿ ಕೊತ್ತಿದ್ದೇವೆ. ಬೆತ್ತದ್ರದಾಗ ಹ್ಯಾಳಿ ಬೋಧ ಆಗಿರ ಅವ್ರಿಗೆ ಕೇಳ್ಯಾರ. ಹ್ಯಾಳಿ ಬೋಧ ನಮ್ಗೆ ಇಷ್ಟೇ ಮಾಡೋದು ಕೆಲಸ ಐತಿ. ಅದಕ್ಕೆ ಇರಲಿ. ಇನ್ನು ವ್ಯಥಾ ಪ್ರಕಾರ ಒಂದು 5 ನುಡಿ ಚಾಲ ಯಾವುದಪ್ಪ ಅಂತ ಕೇಳಿದ್ರೆ ಅದೇ ಯಾವದಪ್ಪ ಯಾವ ಆ ಬೀರದೇವರ ಗುರುವರೇವಣ ಸಿದ್ದೇಶ್ವರ ಹಬ್ಬ ಕಾರ್ಯ ಹಿಡಿದಾಗ ಯಾವ ಮಂದಾನಗಿರಿದಿಂದ ಹೌದು ಆ ಅಕ್ಕನೆ ಗುರುವರೇವಣ ಸಿದ್ದೇಶ್ವರ ಹಬ್ಬ ಕಾರ್ಯ ಹಿಡಿದಾಗ ನರಿಬಂದು ಹಿರಿಯರಿಗೆ ಹೋಗಿ ಕೇಳ್ತಾನೆ. ಏನು ಕೇಳ್ತಾನ? ಯಪ್ಪ ಹಿರಿಯರ ಆಹಾ ನಾಳೆ ಮೇಲೆ ಬರುವ ಆಯ್ತಾರ ಹೌದು ಗುರುವರೇವಣ ಸಿದ್ದೇಶ್ವರ ಹಬ್ಬ ಕಾರ್ಯ ಹಿಡಿದೀನಿ, ಎಲ್ಲರೂ ಹಬ್ಬಕ್ಕೆ ಬಂದು ಸಹಾಯ ಮಾಡ್ಲಕ್ಕ ಬೇಕಾಗಲ್ಲ ಕಂದಾಗ ಆಹಾ ನರಿಬಂದು ಹಿರಿಯರು ಹೇಳ್ತಾರಪ್ಪ ಏನ್ ಹೇಳ್ತಾರ? ಬೀರಣ್ಣ ಆಹಾ ನಿನ್ನ ಗುರುವಿನ ಹಬ್ಬಕ್ಕೆ ನಾವು ಹೆಂಗ್ ಹೋದ್ರೆ ಬರ್ತೀವಿಪ್ಪ. ಹೌದು ಯಾವ ಮಂದಾನಗಿರಿನಿಂದ ನಿನ್ನ ಅಕ್ಕನೇ ಮಾಯವ ಬೇಡ್ಕೊಂಡಂತ ಹರಿಕೆ ಅದು ಇದು ಗುರುವಿಂದು. ಹೌದು ಹೌದು ಮಂದಾನಗಿರಿಯಿಂದ ಹೋಗಿ ಅಕ್ಕನೇಳ ಮಾಯವ ಕರ್ಕೊಂಡಂತಂದ್ರೆ ಹಬ್ಬಾಸನ ಆಗ್ತದ, ಕಾರಣ ಸುದ್ದ ಆಗ್ತದ. ಅಕ್ಕ ತಂಗರಿದ್ರೆ ಹಬ್ಬಾಸನಪ್ಪ ನಿನ್ನ ಗುರುವಿನ ಕಾರ್ಯಕ್ಕೆ ಸೋಪೆ ಬರ್ತದ. ಅಕ್ಕವ ಮಾಯವ ಕರ್ಕೊಂಡು ಬರ್ಬೇಕಂದಾಗ ಹಿರಿಯರ ಮಾತಿನ ಮ್ಯಾಗ ನಂಬಿಕೆ ಇಟ್ಟು ಯಾವ ಅಕ್ಕನೇಳ ಮಾಯವ ಕರಿಲಾಕ ದೇವ್ರಿಗೆಲ್ಲ ಬಪ್ಪನ ಕರೆದು ಹೆಂಗೆ ಹೇಳ್ತಾನ, ಆ ದೇವ್ರಿಗೆಲ್ಲ ಬಪ್ಪನ ಹೆಂಗೆ ತಯಾರ ಹೋಗ್ತಾನ ಅಂತ ವ್ಯತ್ಯಾಸ. ಒಂದು 4 ನುಡಿ ಚಾಲ ಹಾಡಿ ಹಾಡಿ ಮುಂದೆ ಕಲಾವಂತರಿ ಬಾಳೆ ಕೊಡಂತ. ಹೌದಪ್ಪ ಹೌದು.